ಸಾಲಿ ಕಲಿತಿದ್ಲು. ಸಾಲಿ ಕಲಿಯುವಾಗ ಅವ್ರವ್ ಹೇಳ್ತಾಳ, ತಂಗಿ ನೀ ಮದುವೆ ಮಾಡ್ಕೋಬೇಕು ನೋಡುವ. ಆ ಹುಡುಗಂತೂ ಇನ್ನ 10ನೇ ತಾದನ್ ನಾನು. ಇನ್ನು SSLC ಓದಾಗ ನಮ್ಮ ಹಿಂದಿನ ಮಂದಿ ಭಾಳ ಸ್ವಲ್ಪ ಲಗುಟ ಮದುವೆ ಮಾಡೋದೊಂದು ಪದ್ಧತಿ ರೀ. 15-18 ವರ್ಷದಕ್ಕಿಂತ ಮೊದಲ ಲಗ್ನ ಮಾಡೇ ಬಿಡೋದು ನಮ್ಮ ಮಂದಿ, ಹಿಂದಿನ ಮಂದಿ. ಯಾಕಂದ್ರೆ ಅದು ಏನು ತಪ್ಪಲ್ರಿ. ನಮ್ಮ ಮಂದಿ ಮಾನಕ್ಕೆ ಭಾಳ ಅನ್ಸ್ತಾರೆ, ಮರ್ಯಾದೆಗೆ ಭಾಳ ಅಂಜುತ್ತಾರೆ ರೀ, ಮನೆತನದ ಗೌರವಕ್ಕೆ ಭಾಳ ಅಂಜುತ್ತಾರೆ. ಎಲ್ಲ ಹೋಗ್ಲಿಕ್ಕರೆ ನಮ್ಮ ಮನೆತನದ ಗಣತೆ ಗೌರವ ಹೋಗಬಾರ್ದಂತ ತಿಳ್ಕೊಂಡು ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಲಗೂಟ ಮದುವೆ ಮಾಡಿ ಕೊಟ್ಟಿವಂದ್ರೆ ಎದೆ ಮ್ಯಾಗಿನ ಕಲ್ಲು ಬಾರ್ ಇಳ್ದಂಗಂತ ಅಪ್ಪು ಹಂಗಾರ ಮಾಡಿ ಲಗುಟು ಮೆಟ್ಟಿಗೆ ಹತ್ತಲಿ ಮಗಳಂತ ತಿಳ್ಕೊಂಡು ಲಗುಟು ಮದುವೆ ಮಾಡಿ ಕೊಡ್ತಾರೆ ನಮ್ಮ ಶರಣರು. ಆದರೆ ಈಗಿನ ಕಾಲದಾಗೆಲ್ಲ ತಿಳುವಳಿಕೆ ಅದ, ಎಲ್ಲರಿಗೂ ಡಿಗ್ರಿ ಮುಗಿತಕ ಯಾರು ಲಗ್ನ ಮಾಡ್ಕೊಳ್ಳಂಗಿಲ್ಲ. ಈಗ ಶಾಣೆತನ ಬಂದದ ಈಗಿನ ಕಾಲದೊಳಗೆ. ಆ ಹುಡುಗಿ 10ನೇ ಐತಂದ್ರು ಕೇಳಿಲ್ಲ. ಅವ್ವ ಅಪ್ಪ ಮದುವೆ ಡೇಟ್ ಫಿಕ್ಸ್ ಮಾಡಿದ್ರು, ಆ ಹುಡುಗನ ಗಟ್ಟಿ ಮಾಡಿದ್ರು. ಹುಡುಗ ಯಾರು ಏನು ಹೆಂಗದಾನೋ ಗೊತ್ತೇ ಇಲ್ಲ. ವರ ಆಯ್ತಂದು ಕೂಡಲೇ ಹ್ಞೂ ಅಂದುಬಿಟ್ರು. ಪಾಪ 10ನೇ ವರ್ಗದ ಹುಡುಗಿಗೆ ಲಗ್ನ ಮಾಡಿ ಕೊಟ್ಟರು. ಹೊಸದಾಗಿ ಹೋಯ್ತು ಪಾಪ ಮಗಳು. ಆದ್ರೆ ಹೆವಿ ಡ್ರಿಂಕರ್ ಆ ಹುಡುಗಿ ಗಂಡ. ದಿನದ 24 ತಾಸು ಕುಡಿಯವ. 10ನೇ ಓದಿದ ಹುಡುಗಿ ಬಿಟ್ಟ ಆಗ ಗಂಡನ ಮನೆಗೆ ಹೋಗ್ಯದ. ಏನು ಮಾಡ್ಬೇಕ್ರಿ ಪಾಪ ಅದು. ದಿವಸ ಕುಡಿದು ಬರವ, ಬಡ್ಯಾವ, ಕಾಡವ ನೋಡಿ. 1 ದಿನ 2 ದಿನ 1 ತಿಂಗಳು 2 ತಿಂಗಳು 6 ತಿಂಗಳು ಹಿಂಗೆ ಒದ್ದಾಡಿ ಸಣ್ಣ ಹುಡುಗಿ ಬಾಳೆ ಮಾಡ್ಕೊತ ಇತ್ತು. 1 ವರ್ಷ ಆಗ್ಬಿಡ್ದ ಪಾಪ ಹುಡುಗಿ ಹೊಟ್ಟಿಲೆ ಆಯಿತು. ಹೊಟ್ಟಿಲೆ ಆದ ನಂತರ ಏನಾಯಿತು ಅಂತ ಅವು ದಿವಸ ಬಡಿಯವಣ. ಅವು ಹೇಳಿದ್ರೆ ಕೇಳಂಗಿಲ್ಲ, ಅಪ್ಪ ಹೇಳಿದ್ರೆ ಕೇಳಂಗಿಲ್ಲ. ಊರಾಗ ಎಷ್ಟು ಪಾಪದ ಕೆಲಸ ಅದಾವ ಎಲ್ಲ ಅಲ್ಲದ ಕೆಲಸ ಮಾಡವ. ಗೊತ್ತಿಲ್ಲ, ತಾಯಿ ತಂದೆ ಪರೀಕ್ಷೆ ಮಾಡಿಲ್ಲ, ಹೆಂಗದಾನೋ ಏನದಾನೋ ಗೊತ್ತಿಲ್ಲ. ದಿವಸ ಹೀಗೆ ಮಾಡ್ತಿದ್ದ. 9 ತಿಂಗಳು ತುಂಬಿದ್ದು ಪಾಪ ಆ ಹುಡುಗಿಗೆ. ತಾಯಿ ತಂದೆ ಹೇಳಿ ಕಳಿಸಿದ್ರು, ಮಗಳ ಹೆಂಗ ನೀ ಬಾಳೆ ಮಾಡ್ಬೇಕಲ್ಲ, ಕೀರ್ತಿವಂತಳಾಗಿರ್ಬೇಕು, ಸತ್ರ ಗಂಡನ ಮನೆಯಾಗ ಸಾಯ್ಬೇಕು, ತವ್ರ ಮನೆಗೆ ಎಂದೂ ಬರಬಾರ್ದವ ಅಂತ ಹಿಂಗೆ ಹೇಳಿ ಕಳಿಸಿದ್ರು. ಅಭಿಮಾನದ ಹುಡುಗಿ ಪಾಪ ಇಷ್ಟು ಶಾಣೆ ಇದ್ಲು. ಏನು 9 ತಿಂಗಳು ಗರ್ಭಿಣಿ ಆಗಿದ್ದಳು. ಒಂದು ದಿನ ರಾತ್ರಿ ಕುಡಿದು ಬಂದು ಹಿಂಗೆ ಬಡಿಯಾಕತ್ತಿದ. ಆಕೆ ಕಾಲು ಬಿದ್ದಳು. ಏನು ಬಿದ್ದರು ಕೇಳಿಲ್ಲ. ಕುತ್ತಿಗೆ ಹಿಡಿದು ಬಡದು ತಂದು ಬಾಗಲ ತೆರೆದು ಕುತ್ತಿಗೆ ಹಿಡಿದು ಹಿಂಗೆ ನುಗ್ಗಿಸಿದ ಹೊರಗ. 9 ತಿಂಗಳ ತುಂಬ ಗರ್ಭಿಣಿ ಬಂದು ಹೊರಗೆ ಬಿದ್ದಳ. ಆಕೆಗೆ ಬಹುತೇಕ ದೇವರ ಬೆಟ್ಟ ಆದಂಗೆ ಆಯಿತು. ನೆನಪಾದ, ಹೇ ಪರಮಾತ್ಮ, ಈ ಜೀವನ ಇಷ್ಟು ಕಷ್ಟ ಐತೆ ಅನ್ನೋದು ನನಗೆ ಗೊತ್ತಿಲ್ಲಲ್ಲ ಪರಮಾತ್ಮ. ನಾನು ಇನ್ನೂ ಸಣ್ಣ ಹುಡುಗಿ, ನನಗೆ ಇಂಥ ನೋವುಗಳನ್ನು ಯಾಕೆ ಕೊಟ್ಟಿ ಪರಮಾತ್ಮ ಅಂತ ತಿಳ್ಕೊಂಡು 1 ಸವಣೆ ಅಳ್ತಿದ್ಲು. ಆದರೂ ತಂದೆ ನೆನಪು ಬಂತು. ನಮ್ಮಪ್ಪ ನಾ ಮನೆಗೆ ಹಾಕ್ನಂದ್ರೆ ಅಪಮಾನ ಆದೀತಲ್ಲ, ನಮ್ಮ ಅವ್ವಗ ಅಪಮಾನ ಆದೀತಲ್ಲ, ನನ್ನ ಗಂಡ ಹೆಂಗಾರ ಬಡೀಲಿ ಏನಾರ ಮಾಡಲಿ ಇಲ್ಲೇ ಬದುಕಬೇಕಂತ ತಿಳ್ಕೊಂಡು ಅವ ಬಾಗಲ ಹಿಕ್ಕಿದ್ದ. ಬಾಗಲ್ ಹತ್ತಕ್ಕೆ ಕುಂತು ಅಳ್ಕೋಂತ ಬಾಗಲು ಬಡಿತಾಳರಿ, ಬಾಗಲ್ ತೆರೀರಿ, ನನ್ನ ಹೊರಗೆ ಹಾಕಬೇಡ್ರಿ, ನೀವು ಹೇಳ್ದಂಗೆ ಕೇಳ್ತನ್ರಿ, ನೀವು ಏನು ಅಂತೀರಿ ಅನ್ನಿಸ್ಕೊಂಡಿರ್ತನ್ರಿ, ದಯವಿಟ್ಟು ನನ್ನ ಹೊರಗೆ ಹಾಕಬೇಡ್ರಿ, ಬಾಗಲು ತೆಗೀರಿ ಅಂತ ತಿಳ್ಕೊಂಡು ನಸುಕಿನ 4 ಗಂಟೆ ತನಕ ಬಾಗಲ ಬಡಿತಾಳ ಪಾಪ. ನಸುಕಿನ 4 ಗಂಟೆ ತನಕ ಕ್ರೂರಿಗಳಿರ್ತಾರ. ಕೆಲವೊಬ್ಬರು ನಾ ಮೊನ್ನೆ ಹೇಳಿನಲ್ಲ, ಮನಸ್ಥಿತಿ ಇಷ್ಟು ಕೆಟ್ಟಿರ್ತಾವ. ಮೊನ್ನೆ ನೀವು ಮೊಬೈಲ್ದೊಳಗೆ TV ಒಳಗೆ ನೋಡಿರಪ್ಪ, ಎಂಥ ಮೂರ್ಖರಿರ್ಬೇಕು. ಅಫ್ಜಲ್ಪುರ್ ತಾಲೂಕಾದೊಳಗೆ ಒಬ್ಬ ಹೆಂಡತಿಯನ್ನು ಕರ್ಕೊಂಡು ಬಂದು ಕಾರ್ಗಡೆದಾಗಿಂದ ಹೊರಗೆ ತೆಗೆದ ಕಲ್ಲಿಲೆ ಜಜ್ಜಿ ಕೊಂದಾನ. ಎಂಥ ಮನಸ್ಥಿತಿ ಇರ್ಬೇಕು ಇವತ್ತಿನ ಕಾಲದೊಳಗೆ. ಎಷ್ಟು ನಿರ್ಗತಿಕ ತನಕ ಬಂದಿರ್ಬೇಕು ಜನ. ಯಾವುದಕ್ಕೆ ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಮೃಗಗಳು ಅಂತ ಕರೀತಾರೆ. ಕ್ರೂರಿ ಮನಸ್ಸು, ರಾಕ್ಷಸಿಯ ವೃತ್ತಿಗಳು. ಬಾಗಲು ಹಿಕ್ಕಿ ಮುಂಜಾನೆ 4 ಗಂಟೆ ತನಕ ಬಾಗಲು ಬಡದ್ರ ಪಾಪ ಬಾಗಲು ತೆರೀಲಾರಕ್ಕೆ ಆ ಹೆಣ್ಮಗಳಂದ್ಲು, ಸಾಕಿನ ಸಂಸಾರ ಅನ್ಲಕ್ಕಿ, ಇವನು ಕೂಡ ಬಾಳೆ ಮಾಡೋದು ಬ್ಯಾಡಂಗ. ನಾನು ಏನಾದರೂ ನನ್ನ ಜೀವನವನ್ನು ನಾನು ರೂಪಿಸಿಕೋಬೇಕು, ನನ್ನ ಜೀವನವನ್ನು ನಿರ್ಮಾಣ ಮಾಡಿಕೊಳ್ಳಬೇಕಂತ ತಿಳ್ಕೊಂಡು ಆ ಹೆಣ್ಣು ಮಗಳು ಏನು ಮಾಡಿದ್ಲು ಅಂತಂದ್ರೆ, ನಸುಕಿನ 4 ಗಂಟೆಗೆ ಆ ಮನೆ ಹೊರಸಲಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ತಾಳೆ.
ಅಲ್ಲೇ ಗಂಡಗೂ ನಮಸ್ಕಾರ ಮಾಡ್ತಾಳೆ. ಸಾಕು ಇವರು ಸಹವಾಸ ಅಂತ ತಿಳ್ಕೊಂಡು ನಸುಕಿನ 4 ಗಂಟೆಗೆ ಜಾಗ ಬಿಟ್ಲು. ಅಲ್ಲಿಂದ ನಡ್ಕೊಂತ ಸಂಚಾರ ಮಾಡ್ಕೊಂತ ಎಲ್ಲರ ಭಿಕ್ಷಾ ಬೇಡಿ ಹೊಟ್ಟಿ ತುಂಬ್ಕೋಬೇಕು. ಯಾವುದರ ಇಂಥ ಬಸವೇಶ್ವರ ದೇವಸ್ಥಾನದೊಳಗೆ ಇದ್ದು ಭಿಕ್ಷಾ ಬೇಡ್ಕೊಂಡು ಹೊಟ್ಟಿ ತುಂಬಿಕೊಂಡು ಬದುಕಿದ್ರೆ ಸಾಕು ಇವನು ಮಣಿ ಬ್ಯಾಡ ಅಂತ ತಿಳ್ಕೊಂಡು ಬರಾಕತ್ತಿದ್ಲು. ಬರ್ತಾ 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 ಅಷ್ಟರೊಳಗೆ ಹೊಟ್ಟೆ ನೋವಾಗಿತ್ತು. 9 ತಿಂಗಳು ಮುಗಿದಾವ, 9 ದಿನ ಮುಗಿದಾವ. ಅಂಥದ್ರೊಳಗೆ ಕುತ್ತಿಗೆ ಹಿಡಿದು ಡಬ್ಬು ನುಗ್ಗಿಸಿದ್ದ. ಹೊಟ್ಟೆಗೆ ನೋವಾಗಿತ್ತು. ಊರು ದಾಟಿ ಬರ್ತಾಳ. ಮತ್ತೊಂದು ಊರಿಗೆ ಬರಗುಡ್ದ ನಸುಕಿನ 6 ಗಂಟೆಗೆ ಯಾವುದೋ ಒಂದು ಹಾಳು ದೇಗಲ ಊರು ಹೊರಗ ಯಾರೂ ಇಲ್ಲ, ನಿರ್ಜನ ಪ್ರದೇಶ. ಆ ಹಾಳು ದೇಗಲದೊಳಗೆ ಬಂದ ಚಿರ್ಯಾಡಗತ್ತಾಳ. ಯಾಕೆ? ಪ್ರಸವ ವೇದನೆ ಪಾಪ ಹೆಣ್ಣು ಹುಡುಗಿಗೆ. ನೋವು, ಡಿಲಿವರಿ ಟೈಮು, ಪ್ರಸವ ವೇದನೆ. ಒಂದು ಸೌಣ ಚೀರ್ತಾಳೆ. ಯಾರೂ ಬರಲಿಲ್ಲ, ಯಾರೂ ಇಲ್ಲದ ಸಂದರ್ಭದೊಳಗೆ ಆಕೆಗೆ ತಂತಾನ ಹೆರಿಗೆ ಆಯಿತು. ತಂತಾನ ಹೆರಿಗೆ ಆದರೆ ಕೂಸಿಗೆ ತಗೋತಾಳ. ತಾನೇ ಎಲ್ಲ ಸ್ವಚ್ಛ ಮಾಡ್ಕೋತಾಳ. ಸ್ವಚ್ಛ ಮಾಡಿಕೊಂಡು ಡಿಲಿವರಿ ಆದ ನಂತರ ಕೂಸಿಗೆ ಮತ್ತು ಒಂದು ತಾಯಿಗೆ ಒಂದು ಕರಳು ಜೈಂಟ್ ಇರ್ತದಂತ. ಅದನ್ನು ಡಾಕ್ಟ್ರ್ ಅಥವಾ ಸೂಲ್ಗಿತ್ತಿದ್ರೆ ಅವ್ರು ಕಟ್ ಮಾಡ್ತಾರೆ. ಅದಕ್ಕೂ ಯಾರೂ ಇಲ್ಲ ಪರಿಸ್ಥಿತಿಗೆ ಪಾಪ ಆ ಹುಡುಗಿಗೆ. ತಾನೇ ಅಲ್ಲೊಂದು ದೊಡ್ಡ ಕಲ್ಲಿತ್ತು. ಆ ಕಲ್ಲು ಮೇಲೆ ಆಚೆ ಕಡೆ ಹುಡುಗನ ಹಾಕಿ ಈಚೆ ಕಡೆ ತಾ ಕುಂತು ಮತ್ತೊಂದು ಸಣ್ಣ ಕಲ್ಲು ತಗೊಂಡು ಕಲ್ಲಿಲೆ ಕರುಳನ್ನು ಕಟ್ಟು ಮಾಡ್ಕೋತಾಳ ಪಾಪ. ಸಣ್ಣ ಹುಡುಗಿ ಕಲ್ಲಿಲೆ ಕರುಳನ್ನು ಕಟ್ಟು ಮಾಡಿಕೊಂಡು ಆ ಕೂಸಿನ ಮುಖ ನೋಡಿ ಅಂತಾಳೆ, ಎಂಥ ನಿರ್ಗತಿಗಳ ಹೊಟ್ಟೆಯಲ್ಲಿ ಹುಟ್ಟಿದೋ, ನಿನಗೆ ನಾಳೆ ಕಷ್ಟಗಳು ಬರ್ತಾವ, ನಾನೇ ಕಷ್ಟಗಳ ಮಧ್ಯದಲ್ಲಿ ಸಾಯಕತ್ತೀನಿ, ನೀನು ಹೆಂಗೆ ಬದುಕ್ತಿ ನನ್ನ ಮಡಿಲೊಳಗೆ ನನ್ನ ಉಡಿಯೊಳಗೆ ಅಂತ ತಿಳ್ಕೊಂಡು ಆ ಕೂಸಿನ ಮುದ್ದ ಮುಖವನ್ನು ನೋಡಿ ಕಣ್ಣೀರು ಹಾಕ್ತಾಳೆ ಪಾಪ. ಅಳ್ತಾಳೆ. ಕೂಸಿನ ಮುಖ ನೋಡಿ ಹೆಂಗೆ ಬದುಕಿಸಲಿ, ನನ್ನ ಮಗ ರಾಜನಂತೆ ಬದುಕಬೇಕಾಗಿತ್ತು, ಆದರೆ ನನ್ನ ಮಗನನ್ನು ಮತ್ತು ತಿರುಕನನ್ನು ಮಾಡಬೇಕಲ್ಲ, ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಅಳ್ತಾಳ. ಒಂದು ತೊಡೆ ದಿವಸ ಅಲ್ಲೇ ವಸ್ತಿ ಮಾಡ್ತಾಳೆ. ನಿಮ್ಮಂಥ ಒಳ್ಳೆಯ ಹೆಣ್ಣು ಮಕ್ಕಳು ಯಾರೊಂದು ರೊಟ್ಟಿ ತಂದು ಕೊಡ್ತಾರ, ಯಾರೊಂದಿಷ್ಟು ಕೊಬ್ಬರಿ ತಂದು ಕೊಡ್ತಾರ. ಎಲ್ಲ ವ್ಯವಸ್ಥೆ ಮಾಡಿದ ನಂತರ ಆಕೆಯ ಕನಸಿನಲ್ಲಿ ಒಂದು ದೊಡ್ಡ ಹಿರಿದಾದ ಸಾಧನೆಯನ್ನು ಕಟ್ಟಿಕೊಂಡಿದ್ಲು. ಏನಂತಂದ್ರೆ, ನಾನೇನಾದರೂ ಈ ಜಗತ್ತಿನೊಳಗೆ ಸಾಧಿಸಬೇಕಲ್ಲ, ನಾನೇನಾದರೂ ಆಶ್ರಯ ಆಗಬೇಕಲ್ಲ ಕೆಲವರಿಗೆ ಅಂತ ಕಟ್ಟಿಕೊಂಡಿದ್ಲಲ್ಲ. ಆ ಕೂಸಿನ ಉಡಿಯೊಳಗೆ ಕಟ್ಟಿಕೊಂಡು ನಡಿಗೆ ಕಟ್ಟಿಕೊಂಡು ಮತ್ತು ದಿಟ್ಟ ಹೆಜ್ಜೆಯ ನಿಟ್ಟ ಹೆಣ್ಣು ಮಗಳು ಭಿಕ್ಷೆಯನ್ನು ಬೇಡ್ತಾಳೆ. 1 ಊರ 4 ಊರ 10 ಊರ ಭಿಕ್ಷೆಯನ್ನು ಬೇಡ್ಕೊಂತ ಹೋಗ್ತಾಳೆ. ಹೋಗುವ ಸಂದರ್ಭದೊಳಗೆ ಅಲ್ಲೊಂದು ಸಣ್ಣ ಹುಡುಗ, 6 ವರ್ಷದ ಹುಡುಗ, ಅದು ಭಿಕ್ಷಾ ಬೇಡ್ಕೊಂತ ಅಡ್ಡಾಡ್ತಿರ್ತದ. ಆಕೆ ಅಂತಾಳ, ಈ ಕೂಸ ಪಾಪ ಏನು ಮಾಡಾಕತ್ತದ ಅಂತಂದ್ರೆ ಬೇಡ್ಕೊಳಾಗತ್ತದ. ಅದು ಬೇಡ್ಕೊಳ್ಳೋದು ಬೇಡ. ಈ ಜಗತ್ತಿನೊಳಗೆ ನಿರ್ಗತಿಕ ಮಕ್ಕಳಿರಬಾರದು, ಈ ಜಗತ್ತಿನೊಳಗೆ ಅನಾಥ ಮಕ್ಕಳಿರಬಾರದು. ಇಂಥ ಅನಾಥ ಮಕ್ಕಳಿಗೆ ನಾನು ಭಿಕ್ಷೆಯನ್ನು ಬೇಡಿ ಹಾಕಬೇಕಂತ ತಿಳ್ಕೊಂಡು ಆ ಹುಡುಗನ ಕರ್ಕೋತಾಳ. ಅನಾಥ ಮಗನ ಕರ್ಕೊಂಡು ತನ್ನ ಮಗುವಿನಂತೆ ಆ ಮಗನ್ನು ತಗೊಂಡು ಅದನ್ನು ಬೆನ್ನು ಹಚ್ಕೊಂಡು ತಾನು ಭಿಕ್ಷಾ ಬೇಡಿ ಆ ಮಕ್ಕಳಿಗೆ ಹಾಕೋಂತ ಹೆಂಗೆ ಸಂಚಾರ ಮಾಡ್ಕೊಂತ ಆಕೆ ಹಿಂಬಾಲ 40-50 ಅನಾಥ ಮಕ್ಕಳನ್ನು ಕರ್ಕೊಂಡು ಅಡ್ಡಾಡ್ತಾಳೆ. 40-50 ಮಕ್ಕಳನ್ನು, ಅನಾಥ ಮಕ್ಕಳನ್ನು ತಾನು ಭಿಕ್ಷಾ ಬೇಡ್ಕೊಂಡು ಬರೋದು, ಆ ಮಕ್ಕಳಿಗೆ ಹಾಕೋದು, ಮತ್ತು ಆ ಮಕ್ಕಳನ್ನು ಸಾಲಿಗೆ ಕಳಿಸೋದು. ಹಿಂಗೆ ಮಾಡ್ಕೊಂತ ಕೊನೆಗೆ ಎಲ್ಲಿ ಬಂದು ಮೆಟ್ಟು ಹಾಕ್ತಾಳಂದ್ರೆ, ಮುಂಬೈ ಅಂತ ದೊಡ್ಡ ಸಿಟಿಯೊಳಗೆ, ಮಧ್ಯ ಸಿಟಿಯೊಳಗೆ, ಆಗಿನ ಕಾಲದೊಳಗೆ ಅಲ್ಲಿ ಬಂದು ಒಂದು ಜಾಗದಾಗ ಪತ್ರಾಸ್ ಹಾಕ್ಕೊಂಡು ಎಲ್ಲ ಮಕ್ಕಳನ್ನು ಗೋಳೆ ಹಾಕಿ ತಾನು ಭಿಕ್ಷಾ ಬೇಡ್ಕೊಂಡು ತಂದು ಅವರಿಗೆ ಹಾಕಿ ಅಲ್ಲೊಂದು ಸರ್ಕಾರಿ ಶಾಲೆಗೆ ಎಲ್ಲರನ್ನು ಅಡ್ಮಿಷನ್ ಮಾಡಿಸಿ ಏನು ಮಾಡ್ತಾಳಂತಂದ್ರೆ, ಒಂದು ದೊಡ್ಡ ಅನಾಥಾಶ್ರಮವನ್ನು ಮಾಡಿ ನಿರ್ಮಾಣ ಮಾಡಿ ಜಗತ್ತಿನ ಎಲ್ಲ ಮಕ್ಕಳು ನನ್ನ ಮಕ್ಕಳಂತ ತಿಳ್ಕೊಂಡು ತಾಯಿ ಇಲ್ಲದ ಮಕ್ಕಳನ್ನು, ತಂದೆ ಇಲ್ಲದ ಮಕ್ಕಳನ್ನು ತಂದು ತಾನು ಜ್ವಾಕಿ ಮಾಡಿ ಇವತ್ತು 6-8 ಸಾವಿರ ಅನಾಥ ಮಕ್ಕಳಿಗೆ ಜ್ವಾಕಿ ಮಾಡ್ತಾಳೆ, ಶಿಕ್ಷಣ ಕೊಡ್ತಾಳೆ. ಯಾರ ಆ ಹೆಣ್ಣು ಮಗಳು ಅಂತಂದ್ರೆ, ಮುಂಬೈದೊಳಗೆ ಸಿಂಧೂ ತಾಯಿ ಸಂಪಗಲ್ ಅಂತ ತಿಳ್ಕೊಂಡು ಆಕೆಗೆ ಬೆಟ್ಟಿಗೆ ನಮ್ಮ ನರೇಂದ್ರ ಮೋದಿ ಅವರು ಭೇಟಿಯಾಗಿ ಹೋಗ್ಯಾರ. ಇವತ್ತು ಐತೆ ಆ ಆಶ್ರಮ. ಎಲ್ಲಿ? ಇನ್ನೂ ಅದಾಳೆ. ಬಹುತೇಕ ನೀವು ಮೊಬೈಲ್ದೊಳಗೆ ಸರ್ಚ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಸಿಂಧೂ ತಾಯಿ ಸಪ್ಪಗಲ್ ಅಂತ ಹೊಡೆದ್ರಂದ್ರೆ
ಅವ್ರ ಚರಿತ್ರೆನೇ ಬರ್ತದೆ. ಒಬ್ಬ ಹೆಣ್ಣು ಮಗಳು ಎಷ್ಟು ಕಷ್ಟಗಳ ಮಧ್ಯೆ ಬದುಕಿದ್ಲು ಅಂತಂದ್ರೆ, ಎಷ್ಟೇ ಕಷ್ಟಗಳು ಬಂದರೂ ಆಕೆಯ 8ನೇ ತರಗತಿ ಓದುವಾಗ 10ನೇ ತರಗತಿ ಓದುವಾಗ ಈ ಜಗತ್ತಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ಒಂದೇನಾದರೂ ಹೊಸತನವನ್ನು ಗುರುತಿಸಬೇಕು, ಏನಾದರೂ ಸಾಧನೆಯನ್ನು ಮಾಡಬೇಕಂತ ಏನು ತಲೆಗಿತ್ತಲ್ಲ ಅದನ್ನು ಸಾಧಿಸಿಬಿಟ್ಲು ಆ ಹೆಣ್ಣು ಮಗಳು. ಜಗತ್ತಿನೊಳಗೆ ಯಾರಿಗೆ ಕಷ್ಟ ಬಂದಿಲ್ಲ ಅಂತೀರಿವ? ಎಲ್ಲರಿಗೂ ಕಷ್ಟಗಳು ಬರ್ತಾವ. ಕಷ್ಟಗಳ ಮಧ್ಯದಲ್ಲಿ ನಾವು ಬದುಕಬೇಕಾಗ್ತದ. ಆ ರೀತಿಯೊಳಗೆ ಈ ಜಗತ್ತಿನೊಳಗೆ ಎಷ್ಟೇ ಕಷ್ಟಗಳು ಬಂದರೂ ತಾಳ್ಮೆಯಿಂದ ಬದುಕಬೇಕು ನಾವು. ಒಂದು ಸಾರಿ ಕುಂತಿನ ಕೇಳಿದಂಥ ಪರಮಾತ್ಮ, ಕೃಷ್ಣ ಪರಮಾತ್ಮ, ಮಹಾಭಾರತ ಮುಗಿದ ನಂತರ ಧರ್ಮರಾಜ ಸಿಂಹಾಸನವನ್ನು ಏರಿದ ನಂತರ ನೋಡ್ರಿ ಎಂಥ ಪರಿಸ್ಥಿತಿ. 5 ಮಂದಿ ಪಾಂಡವರು, 5 ಮಂದಿ ಪಾಂಡವರು, 101 ಮಂದಿ ಕೌರವರು. ಪಾಂಡವರ ಜೀವನದೊಳಗೆ ಎಂದೂ ತಪ್ಪು ಮಾಡಿಲ್ಲ, ಆದರೂ ಎಷ್ಟು ಕಷ್ಟಗಳನ್ನು ಅನುಭವಿಸಿದರು, ಎಷ್ಟು ಕಷ್ಟಗಳನ್ನು ಅನುಭವಿಸಿದರು. ಒಳ್ಳೆಯವರಿಗೆ ಕಷ್ಟಗಳು ಬರ್ತಾವೆ. ಪರಮಾತ್ಮ ಪರೀಕ್ಷೆ ಮಾಡ್ತಾನಂತ ನಮ್ಮನ್ನು. ನೋಡ್ರಿ, ನಿಮ್ಗೆ ಗೊತ್ತಿರಬೇಕು, ಯಾರ ಸಾಲಿಗೆ ಅಡ್ಮಿಷನ್ ಮಾಡ್ತಾರಲ್ಲ ಅವರಿಗೆ ಪರೀಕ್ಷಾ ತಗೋತಾರೆ, ಹೌದಿಲ್ಲ? ನೀವು 1ನೇ ಫಸ್ಟ್ ಸ್ಟ್ಯಾಂಡರ್ಡ್ ನೀವು ಅಡ್ಮಿಷನ್ ಮಾಡಿದ್ರಿ ಅಂದ್ರೆ ಪರೀಕ್ಷೆ ಚಾಲೂನ ರೀ. ನಾವು ಪರೀಕ್ಷೆಗೆ ಬರಂಗಿಲ್ಲ ರೀ, ಸಾಲಿಗಟ್ಟ ಬರ್ತೀವಿ ಅಂದ್ರೆ ನಡೀತೈತೇನು? ಇನ್ನು ನೀ ಸಾಲಿ ತಪ್ಪಿಸರ್ ನಡೀತೈತಿ, ಪರೀಕ್ಷಾಕ್ಕೆ ತಪ್ಪಿಸರ್ ನಡೆಯಂಗಿಲ್ಲ. ಪರೀಕ್ಷೆಗೆ ಎಲ್ಲರೂ ಹಾಜರು ಇರಬೇಕು. ಹೆಂಗೆ ಒಬ್ಬ ಹುಡುಗ ಸಾಲಿಯೊಳಗೆ ಅಡ್ಮಿಷನ್ ಮಾಡಿದ್ರೆ ಅವಾಗ ಪರೀಕ್ಷಾ ಕಟ್ಟಿಟ್ಟ ಬುತ್ತಿ ಅದಲ್ಲ, ಹಂಗೆ ನೀವು ಭಕ್ತಿ ಪಕ್ಷದೊಳಗೆ ಭಗವಂತನ ಲಿಸ್ಟಿನೊಳಗೆ ನಿಮ್ಮ ಹೆಸರು ಬರೆಸಿರಿ ಅಂದ್ರೆ ನಿಮಗೆ ಪರೀಕ್ಷಾ ಇದ್ದುದ್ದಾನೆ, ಕಷ್ಟಗಳನ್ನು ಕೊಡ್ತಾನ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರಲ್ಲ, ಬೆದರದೆ ಬೆಚ್ಚದೆ ಇದ್ದರೆ ಎತ್ತಿಕೊಂಬ ನಮ್ಮ ಕೂಡಲ ಸಂಗಮ ದೇವಾ. ಹೇ ಪರಮಾತ್ಮ, ನೀ ಎಷ್ಟು ಕಷ್ಟಗಳನ್ನು ಕೊಡು, ಆದರೂ ನಾನು ನಿನ್ನ ನೆನೆಸೋದು ಬಿಡಂಗಿಲ್ಲ, ಆದರೂ ನಾನು ನಿನ್ನ ನೆನಪು ಮಾಡೋದು ಬಿಡಂಗಿಲ್ಲ ಅಂತ ತಿಳ್ಕೊಂಡ ಭಗವಂತನಿಗೆ ಏನು ಮಾಡ್ಬೇಕಂದ್ರೆ ಚಾಲೆಂಜ್ ಮಾಡ್ಬೇಕು. ನಾವು ಎಷ್ಟು ಕಷ್ಟ ಕೊಡ್ತೀವಿ. ಅದಕ್ಕೆ ಎಲ್ಲೋ ಡೊಳ್ಳು ಪದಾಗ ಏನೋ ಹಾಡ್ತಾರೆ ನೋಡ್ರಿ, ಎಟ್ಟ ಕಾಡತಿ ಕಾಡವ್ವ ನೀ ಕಾಡಿದಟ್ಟ ನಮಗೆ ಪಾಡವ್ವ. ಎಷ್ಟು ಬೇಕಾದಷ್ಟು ಕಾಡಿದರೂ ಅದಕ್ಕೆ ನಾವು ಎದೆಗೊಟ್ಟು ನಿಂತೀವಂದ್ರೆ ಕಷ್ಟಗಳು ತಾನ ಓಡ್ಬೇಕು. ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಹೇಳ್ತಾರಲ್ಲ, ಹೆಂಗೆ ದುಡಿಬೇಕಂದ್ರೆ, ಈ ಭೂಮಿ ತಾಯಿ ಮೇಲೆ ನಾವು ಹೆಂಗೆ ದುಡಿಬೇಕಂದ್ರೆ, ಈ ಮಣ್ಣಿನ ಋಣ ತೀರು ಸಲುವಾಗಿ ನಾವು ಹೆಂಗೆ ದುಡಿಬೇಕಂದ್ರೆ, ಹೆಗಲಿ ತಲೆಗೆ ಟಾವಲ್ ಕಟ್ಟಿ ಕೈಯಾಗ ಗುದ್ಲಿ ಹಿಡಿದು ದೋತರ ಮೇಲೆ ಕಟ್ಟಿ ದುಡಿಯಕ್ಕೆ ಹತ್ತಿದ್ರೆ ಹೆಂಗಂತಂದ್ರೆ ಆ ಭೂಮಿ ತಾಯಿನ ಹೇಳ್ಬೇಕಂತ, ಸಾಕು ಬಿಡು ನನಗದ್ದನುವಾಗ್ಯದ ನಿನ್ನ ದುಡಿಯೋನ್ಕಿ ನೋಡಿ ಅಂತ ಭೂಮಿ ತಾಯಿ ಹೇಳ್ಬೇಕಂತ. ಹಂಗೆ ದುಡಿಬೇಕಂತ ಅಂದ್ರೆ ನಾವಿಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಆಗ್ತದೆ, ನಾವು ಹುಟ್ಟಿದ್ದಕ್ಕೆ ಸಾರ್ಥಕತೆ ಆಗ್ತದೆ. ಆ ರೀತಿಯೊಳಗೆ ಅವರು ನೋಡ್ರಿ, ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಎಂಥ ಮಾತುಗಳು ಅವರು, ನೀವು ಸಾಕಷ್ಟು ಫೋನ್ನೊಳಗೆ ನೋಡಿರ್ತೀರಿ. ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಒಬ್ಬರು ಬಂದು ಕೇಳಿದ್ರಂತೆ, ಈಗ ಸದ್ಯ ಮೊನ್ನೆ ಮಾಲಿಂಗಪುರಕ್ಕೆ ಬಂದಿದ್ರಲ್ಲ, ಅವರಿಗೆ ಒಬ್ಬರು ಬಂದು ಕೇಳಿದ್ರಂತ ಮಠದೊಳಗೆ, ಅಪ್ಪಾರ ಇಷ್ಟು ದೊಡ್ಡ ಮಠ ಅದ, ಇಷ್ಟು ದೊಡ್ಡ ಮಠ ಅದ, ಈ ಮಠದೊಳಗ ಒಂದು ನಿಮ್ಮ ಫೋಟೋ ಇಲ್ಲಲ್ರಿ ಅಪ್ಪ ಅಂತ ಒಬ್ಬ ಭಕ್ತ ಕೇಳಿದಾಗ ಅವ್ರು ಗವಿಸಿದ್ದೇಶ್ವರ ಅಪ್ಪಾಜಿ ಅವ್ರು ಅಂದ್ರತ್ತ, ನೋಡಪ್ಪ, ಒಬ್ಬ ದೊಡ್ಡ ಸಾಹುಕಾರ ಮನ್ಯಾಗ ಒಂದು ಆಳ ಮನುಷ್ಯ ಅದ, ಒಂದು ಮನ್ಯಾಗ ದೊಡ್ಡ ಸಾಹುಕಾರನೋ ಅದಾನ, ಅಲ್ಲಿ ಆಳ ಮನುಷ್ಯನೋ ಅದಾನ. ಆ ಮನಿ ಮಾಲಕನ ಫೋಟೋ ಇರ್ತದನೋ ಏನು ಆಳ ಮನುಷ್ಯನ ಫೋಟೋ ಇರ್ತದ ಆ ಮನ್ಯಾಗ? ಯಾರ ಫೋಟೋ ಇರ್ತದ ರೀ? ಅವ್ರ ಮನ್ಯಾಗ ದುಡಿಯಾಕಿದ್ದವನ ಫೋಟೋ ಹಾಕ್ತಾರನ್ರಿ ಅವ್ರ ಸಾಹುಕಾರ? ಮಾಲಕನ ಫೋಟೋ ಇರ್ತದ, ಆಳ ಮನುಷ್ಯನ ಫೋಟೋ ಇರಂಗಿಲ್ಲ. ಹಂಗ ಈ ಮಠಕ್ಕೆ ಮಾಲಕ ಯಾರಂತಂದ್ರ ಗವಿಸಿದ್ದಪ್ಪ, ಗವಿಸಿದ್ದೇಶ್ವರ ಇದರ ಮಾಲಕದನಪ್ಪ, ನಾ ಇದರ ಸೇವಕದೀನಿ, ಮಾಲಕನ ಫೋಟೋ ಅಟ್ಟ ಹಾಕಬೇಕು, ಸೇವಕನ ಫೋಟೋ ಹಾಕಬಾರದಪ್ಪ ಅಂತ ಗುರುಗಳು ಹೇಳಿದ್ರಂತ. ಹಂಗ ನಾವು ಮಾಲಕರಾಗಬಾರದು, ಸೇವಕರಾಗಬೇಕು. ಸೇವಕರಾದೀವಿ ಅಂದ್ರೆ ಭಾಳ ದೊಡ್ಡ ನೆಮ್ಮದಿ ಇರ್ತದೆ ಈ ಜಗತ್ತಿನೊಳಗೆ. ಮಾಲಕ ಆದ ಅಂದ್ರೆ, ಟ್ಯಾಕ್ಟರ್ ಮಾಲಕ ಆದ ಅಂದ್ರೆ ಮಾಡಿಸ್ಬೇಕು, ನೀನ ಮಾಡಿಸ್ಬೇಕಲ್ಲ, ಅದ್ರದ್ದು ಇನ್ಶೂರೆನ್ಸ್ ನೀನ ತುಂಬಬೇಕಲ್ಲ. ಅದ್ರ ಡ್ರೈವರ್ ಆದ ಅಂದ್ರೆ ಸೋಮ್ ಹೊಡ್ಕೋತ ಕೂತು ಬಿಡೋದ್ರಿ, ಇನ್ಶೂರೆನ್ಸ್ ಅವನ ತುಂಬ್ತಾನ, ಟೈರ್ ಹೋಗಿ ಅವನ ಹಾಕ್ತಾನ, ಎಲ್ಲ ಅವನ. ಸೋಮ್ ನಾವು ಸೇವಕ ಆಗಿಬಿಡೋದು, ಪಗಾರ ಕೊಡ್ತಾನ, ಅರಿವಿ ಕೊಡ್ತಾನ, ಊಟ ಕೊಡ್ತಾನ, ಬದುಕಕ್ಕೆ ಇನ್ನೇನು ಬೇಕು ಮತ್ತೆ? ಇಟ್ಟಾದ್ರೆ ಸಾಕಲ್ಲ. ನೀ ಟ್ಯಾಕ್ಟರ್ ತಗೊಂಡು ಇನ್ಶೂರೆನ್ಸ್ ನೀನ ತುಂಬು,
ಫೈರ್ ನೀನ ಹಾಕು, ಎಣ್ಣೆ ನೀನ ಹಾಕು, ಇದು ಬರುದ ನೋಡ್ರಿ. ಹಂಗೆ ಸೇವಕ ಆಗಿದ್ರೆ ಏನೂ ತ್ರಾಸಿಲ್ಲ. ಅದಕ್ಕೇನಪ್ಪ ಅಂತಂದ್ರೆ ಜಗತ್ತಿನೊಳಗೆ ಎಷ್ಟೇ ಕಷ್ಟಗಳು ಬಂದರೂ ನಾವು ಹೆಂಗಿರ್ಬೇಕಂತಂದ್ರೆ ಭಗವಂತನ ಸ್ಮರಣೆಯನ್ನು ಮಾಡ್ಕೊತ ಇರಬೇಕು. ಜಗತ್ತಿನೊಳಗೆ ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ನಾವು ಇದ್ದೀವಂತಂದ್ರೆ ಬರೋಬ್ಬರಿ ಆಗ್ತದೆ. ಕುಂತಿಗೆ ಪರಮಾತ್ಮ ನಾನು ಹೊಂಟೀನಿ ವಾಪಸ್ಸ, ಮತ್ತು ಮಹಾಭಾರತ ಮುಗೀತು, ಧರ್ಮರಾಜ ಸಿಂಹಾಸನವನ್ನೇರಿದ, ಇನ್ನು ನಾನು ನಿನಗೆ ಭೇಟಿ ಆಗಂಗಿಲ್ಲ, ಮತ್ತಿನ್ನು ಏನು ಕೊನೆದಾಗಿ ಏನು ಬೇಡ್ತಿ ಬೇಡಂತ ಕುಂತಿಗೆ ಕೇಳಿದಾಗ ಕುಂತಿ ಕೇಳಿದ್ಲಂತ ಕೃಷ್ಣನ್, ಇನ್ನು ಭೇಟಿ ಆಗಂಗಿಲ್ಲನೇಪ್ಪ, ನೀ ಒಟ್ಟ ಭೇಟಿ ಆಗಂಗಿಲ್ಲ, ಮುಗಿತೀನಂತಂದಾಗ ಆಕೆ ಅಂದ್ಲು, ಆಯ್ತಿನ್ನು ನನಗೆ ಯಾವತ್ತೂ ಕಷ್ಟಗಳ ಸರಮಾಲೆಯನ್ನು ಕೊಡು, ಒಟ್ಟು ನಾ 2 ದಿವಸ ಬದುಕಿರ್ತಾನಲ್ಲ, 2 ದಿವಸ ತಕ್ಕ ನನಗೆ ಒಟ್ಟು ಕಷ್ಟಗಳನ್ನು ಕೊಡಂತ ಬೇಡಿದ್ಲಂತ. ಅಲ್ಲೇ ಭೀಮ್ ಇದ್ದಂತ ನಮ್ಮವನ್ ತೆಲಿಗಿಲಿ ಕೆಟ್ಟದನ್ನು ನೋಡಂದಂತವ. ಇಲ್ಲಿ ತಕ ಸಾಯು ತಕ ಕಷ್ಟಗಳನ್ನು ಅನುಭವಿಸಿ ಬಂದದೀವಿ, ಇನ್ನರ ಚಲೋ ಬೇಡಬೇಕಲ್ಲ ಕೃಷ್ಣನ, ಇನ್ನೂ ಕಷ್ಟನ ಬೇಡ್ತಾಳಲ್ಲ ಅಂತ ತಿಳ್ಕೊಂಡು ಭೀಮ್ ಅಂದಂತ. ಆಗ ಕೃಷ್ಣ ಪರಮಾತ್ಮ ಕೇಳಿದಂತ, ಕುಂತಿ ಯಾಕೆ ಕಷ್ಟಗಳನ್ನು ಬೇಡ್ತಿ, ಆರಾಮಿರ್ಬೇಕಾಗಿತ್ತಲ್ಲ ಅಂತಂದಾಗ ಕುಂತಿ ಒಂದು ಮಾತು ಹೇಳಿದ್ಲಂತ, ಕೃಷ್ಣ ನೀನು ನನಗೆ ಸುಖವನ್ನು, ನನಗೆ ಸಿರಿತನವನ್ನು, ನನಗೆ ಶಾಂತಿ ನೆಮ್ಮದಿಯನ್ನು ಕೊಟ್ಟಿ ಅಂದ್ರೆ ನಿನ್ನ ನೆನಪಾಗಂಗಿಲ್ಲ. ನನಗೆ ನಿನ್ನ ನೆನಪು ಯಾವಾಗ ಆಗ್ತದಂದ್ರೆ ನನಗೆ ಕಷ್ಟಗಳನ್ನು ಕೊಟ್ಟಿ ಅಂದ್ರೆ ನಿನ್ನ ನೆನಪಾಗ್ತದ. ನನಗೆ ಒಟ್ಟು ನಿನ್ನ ನೆನಪಾಗಬೇಕು, ನನಗೆ ಕಷ್ಟಗಳನ್ನು ಕೊಡು ಅಂತ ಕುಂತಿ ಬೇಡಿದ್ಲಂತ. ಆ ರೀತಿಯೊಳಗೆ ಮನುಷ್ಯನಿಗೆ ಕಷ್ಟಗಳೂ ಇಲ್ಲಿ ಬರ್ತಾವ, ಸುಖಗಳೂ ಬರ್ತಾವ, ಮಾನ ಅಪಮಾನಗಳೂ ಬರ್ತಾವ. ಇವುಗಳ ಮಧ್ಯದೊಳಗೆ ನಾವು ತಾಳ್ಮೆಯಿಂದ ಸಮಾಧಾನದಿಂದ ಇರಬೇಕಂತ ತಿಳ್ಕೊಂಡು